Hello children, we are studying about coal and petroleum chapter. Already we have discussed many concepts like resources, fossil fuels, coal gas, coke. Today we shall discuss about petroleum and natural gas. Petroleum is a dark, oily, thick crude oil. ಮೊದಲಿಗೆ ಇಲ್ಲಿ ಪೆಟ್ರೋಲಿಯಮ್ದು ಟೆಕ್ಸ್ಚರ್ ಬಗ್ಗೆ ಅದು ಅಪಿಯರೆನ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪೆಟ್ರೋಲಿಯಮ್ ಈಸ್ ಎ ಡಾರ್ಕ್ ಆಯಿಲಿ ಥಿಕ್ ಕ್ರೂಡ್ ಆಯಿಲ್ ಅಂದರೆ ಡಾರ್ಕ್ ಆಗಿರುತ್ತೆ, ಆಯಿಲಿ ಆಗಿರುತ್ತೆ. ಥಿಕ್ ಅಂದರೆ ನಿಮ್ಗೆ ಗೊತ್ತಿದೆ. ಕ್ರೂಡ್ ಆಯಿಲ್ ಅಂದರೆ ರಾ ಆಯಿಲ್. ಇಟ್ ಹ್ಯಾಸ್ ಎನ್ ಅನ್ಪ್ಲೆಸೆಂಟ್ ಆರ್ಡರ್. ಅದು ಸ್ಮೆಲ್ಲು ಅಷ್ಟೇನು ಚೆನ್ನಾಗಿರಲ್ಲ. ಇಲ್ಲಿ ಪೆಟ್ರೋಲಿಯಮ್ಮು ಎರಡು ಸೇಮ್ ಅಲ್ಲ. ನಾವು ವೆಹಿಕಲ್ಸ್ಗೆ ಹಾಕ್ತೀವಲ್ಲ ಪೆಟ್ರೋಲು, ಆ ಪೆಟ್ರೋಲ್ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ಪೆಟ್ರೋಲಿಯಮ್. ಬಟ್ ಪೆಟ್ರೋಲ್ ಕೂಡ ಪೆಟ್ರೋಲಿಯಮ್ ಇಂದನೇ ಬರುತ್ತೆ. ವಿಲ್ ಆಲ್ಸೋ ಲೇಟರ್ ಡಿಸ್ಕಸ್ ಅಬೌಟ್ ದ್ಯಾಟ್. ಬಟ್ ನೌ ವಿಲ್ ಡಿಸ್ಕಸ್ ಅಬೌಟ್ ಪೆಟ್ರೋಲಿಯಮ್. ದ ವರ್ಡ್ ಪೆಟ್ರೋಲಿಯಮ್ ಇಸ್ ಡಿರೈವ್ಡ್ ಫ್ರಮ್ ಪೆಟ್ರಾ ರಾಕ್ ಆ್ಯಂಡ್ ಓಲಿಯಮ್ ಆಯಿಲ್. ಪೆಟ್ರೋಲಿಯಮ್ ಅಂತ ಒಂದು ವರ್ಡ್ ಹೇಗೆ ಬಂತು ಅಂದರೆ ಕಲ್ಲು, ರಾಕ್ ಅಂದರೆ ದೊಡ್ಡದು ಕಲ್ಲು, ಆ ಕಲ್ಲು ಒಳಗಡೆ ಓಲಿಯಮ್ ಅಂದರೆ ಆಯಿಲ್. ಆ ರಾಕ್ಸಿಂದ ಆಯಿಲ್ ಫಾರ್ಮ್ ಆಗಿ ಆಚೆ ಬಂತು, ಅದಕ್ಕೆ ವರ್ಡ್ ಪೆಟ್ರೋಲಿಯಮ್ ಅಂತ ಆಯಿತು. ಇಟ್ ಈಸ್ ಫೌಂಡ್ ಡೀಪ್ ಬಿಲೋ ದ ಗ್ರೌಂಡ್ ಇನ್ ಸರ್ಟನ್ ಏರಿಯಾಸ್. ಪೆಟ್ರೋಲಿಯಮ್ಮು ಡೀಪ್ ಬಿಲೋ ದ ಗ್ರೌಂಡಲ್ಲಿ ಸಿಗುತ್ತೆ. ಎಷ್ಟು ಡೀಪ್ ಅಂದರೆ 1000 ಫೀಟು ಇನ್ನು ಒಳಗಡೆ ಸಿಗುತ್ತೆ. ಇನ್ ಸರ್ಟನ್ ಏರಿಯಾಸ್ ಅಂದರೆ ನಮಗೆ ಎಲ್ಲ ಜಾಗದಲ್ಲೂ ಸಿಗಲ್ಲ. ನಮ್ಮನೆ ಹತ್ತಿರ ಹೋಗಿ ಇವಾಗ ನಾವು ಒಂದು ಬಾವಿನ ಇದು ಮಾಡಿದರೆ ಅಲ್ಲಿ ಪೆಟ್ರೋಲಿಯಂ ಬರುತ್ತೆ, ಇಲ್ಲ ಆ ಕಡೆ ಆ ಥರ ಬರಲ್ಲ. ಇಟ್ ಈಸ್ ಫೌಂಡ್ ಓನ್ಲಿ ಇನ್ ಸರ್ಟನ್ ಏರಿಯಾಸ್. ಇದೇ ವಿಷಯ ನಾವು ಕೋಲಲ್ಲಿ ಕೂಡ ಓದಿದ್ವಿ. ಕೋಲು 1000 ಫೀಟ್ ಒಳಗಡೆ ನಮಗೆ ಅರ್ತ್ ಕ್ರಸ್ಟ್ ಹತ್ರ ಸಿಗತ್ತೆ ಅಂದ್ಬಿಟ್ಟು. ಇವಾಗ ಪೆಟ್ರೋಲಿಯಮ್ ಅದು ಅದೇ ಸೇಮ್ ಥಿಂಗ್. ಅಂದರೆ ಯಾಕೆ ಪೆಟ್ರೋಲಿಯಮ್ಮು ಆ ಥರ ಒಂದು ವಿಯರ್ಡ್ ಜಾಗದಲ್ಲೇ ಅದು ಸಿಗ್ತಾ ಇದೆ ಅಂದರೆ ಅದು ಫಾರ್ಮೇಷನ್ ಪ್ರೋಸೆಸ್ಸೇ ಆ ಥರ ಇದೆ. ಅದು ಫಾರ್ಮ್ ಆಗುತ್ತೆ. ಪೆಟ್ರೋಲಿಯಮ್ಮು ನಾವು ಗ್ರೌಂಡ್ ಮೇಲೆ ಬಂದಮೇಲೆ ನಾವು ಅದು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಅದು ಆಗಲ್ಲ. ಅದು ಗ್ರೌಂಡ್ ಒಳಗಡೆ ಅದು ಫಾರ್ಮೇಷನ್ ಪ್ರೋಸೆಸ್ ನಡೆಯುತ್ತೆ. ಸೊ ಹೇಗೆ ಇದು ಪೆಟ್ರೋಲಿಯಂ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. Petroleum was formed from organisms living in the sea. As these organisms died, their bodies settled at the bottom of the sea and got covered with layer of sand and clay. Over millions of years, absence of air, high temperature and high pressure transformed the dead organisms into petroleum and natural gas. ತುಂಬ ವರ್ಷ ಹಿಂದೆ, ಲೈಕ್ ಮಿಲಿಯನ್ ಆಫ್ ಇಯರ್ಸ್ ಮುಂದೆ ಫಸ್ಟು ಆರ್ಗ್ಯಾನಿಸಮ್ಸು ಲೀವ್ ಮಾಡ್ತಾಯಿದ್ರು. ಚಿಕ್ಕ ಆರ್ಗ್ಯಾನಿಸಮ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಅಲ್ಗೆ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಬೇರೆ ಬೇರೆ ಕ್ರಿಯೇಚರ್ಸು ಲೀವ್ ಮಾಡ್ತಾಯಿದ್ರು. ಎಲ್ಲಿ? ಸಿ ಒಳಗಡೆ, ಓಷನ್ ಒಳಗಡೆ ಆರ್ಗ್ಯಾನಿಸಮ್ಸ್ ಇತ್ತು. ಅದಕ್ಕೆ ನಾವು ಮರೀನ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಫ್ರೆಶ್ ವಾಟರಲ್ಲಿ ಇರೋ ಆರ್ಗ್ಯಾನಿಸಮ್ಸ್ಗೆ ನಾವು ಫ್ರೆಶ್ ವಾಟರ್ ಅನಿಮಲ್ಸ್ ಅಂತ ಹೇಳ್ತೀವಿ. ಲೈಕ್ ರಿವರು, ಲೇಕು, ಪಾಂಡು, ಇದರಲ್ಲಿ ಇರೋ ಲಿವಿಂಗ್ ಆರ್ಗನಿಸಮ್ಸ್ಗೆ ನಾವು ಫ್ರೆಶ್ ವಾಟರ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಬಟ್ ಓಷನಲ್ಲಿದೆ, ದೊಡ್ಡ ಸಮುದ್ರದಲ್ಲಿ ಇರೋ ಆರ್ಗನಿಸಮ್ಸ್ಗೆ ನಾವು ಮರೀನ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಯಾಕೆ ಅದು ನಾವು ಮರೀನ್ ವಾಟರ್ ಅಂತ ಹೇಳ್ತೀವಿ ಅಂದರೆ ಆ ವಾಟರ್ ತುಂಬ ಸಾಲ್ಟಿ ಆಗಿರುತ್ತೆ. ಅದಕ್ಕೆ ಆ ಟೈಮಲ್ಲಿ ಮಿಲಿಯನ್ ಆಫ್ ಇಯರ್ಸ್ ಮುಂದೆ ತುಂಬ ಸಿಂಪಲ್ ಆಗಿರೋ ಲಿವಿಂಗ್ ಆರ್ಗನಿಸಮ್ಸು ಇತ್ತು. ಹೇಗೆ ನಾವು ಕೋಲ್ ಬಗ್ಗೆ ಓದಿದ್ವಿ, ಕೋಲ್ ಹೇಗೆ ಫಾರ್ಮ್ ಆಗುತ್ತೆ, 1000 ಫೀಟ್ ಅರ್ತ್ ಕ್ರಸ್ಟ್ ಒಳಗಡೆ ಫಾರ್ಮ್ ಆಗುತ್ತೆ, ಅದೇ ಥರ ಇದು ಕೂಡ. ಬಟ್ ಅದು ಪ್ಲಾಂಟ್ಸ್ ಬಗ್ಗೆ ಓದಿದ್ವಿ. ಬಟ್ ಇದು ಲಿವಿಂಗ್ ಆರ್ಗ್ಯಾನಿಸಮ್ಸು ಯಾವುದು ಸಮುದ್ರ ಒಳಗಡೆ ಬಾಳ್ತಾ ಇದೆಯಲ್ಲ ಅದು ಬಗ್ಗೆ. ಆ ಲಿವಿಂಗ್ ಆರ್ಗ್ಯಾನಿಸಮ್ಸು ಲೀವ್ ಮಾಡಿ ಅದು ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗಿ ಏನಾಯಿತು, ಅದು ಅಲ್ಲೇ ಡೆತ್ ಆಯಿತು. ಡೆತ್ ಆದಮೇಲೆ ಏನಾಯಿತು, ತಿರ್ಗಾ ಹೊಸ ಒಂದು ಲಿವಿಂಗ್ ಕ್ರಿಯೇಚರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಅದೇನಾಯಿತು, ಅದು ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಯಿತು, ಅಲ್ಲೇ ಡೆತ್ ಆಯಿತು. ಆದಮೇಲೆ ಏನಾಯಿತು, ಓಷನ್ದು ಫ್ಲೋರ್ ಇರುತ್ತಲ್ಲ, ಓಷನ್ ಸಮುದ್ರದ್ದು ಕೆಳಗಡೆ ಗ್ರೌಂಡ್ ಹತ್ರ ಹೋಗಿ ಸೆಟ್ಲ್ ಆಗ್ತಾ ಹೋದ್ಮೇಲೆ ಏನಾಯಿತು, ಆ ಓಷನ್ದಲ್ಲಿ ಇರೋ ಅದು ಕ್ಲೇ ಆಮೇಲೆ ಸ್ಯಾಂಡು ಅದ ಮೇಲೆ ಒಂದು ಲೇಯರ್ ಥರ ಬಂದು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲಿವಿಂಗ್ ಆರ್ಗ್ಯಾನಿಸಮ್ಸು ಅದ್ಮೇಲೆ ಕ್ಲೇ ಸ್ಯಾಂಡದು ಒಂದು ಲೇಯರು, ತಿರ್ಗಾ ಲಿವಿಂಗ್ ಆರ್ಗ್ಯಾನಿಸಮ್ಸು ಡೆತ್ ಲಿವಿಂಗ್ ಆರ್ಗ್ಯಾನಿಸಮ್ಸು, ತಿರ್ಗಾ ಅದ್ಮೇಲೆ ಒಂದು ಲೇಯರು, ಇದೇ ಥರ ಒಂದು ಸ್ಯಾಂಡ್ವಿಚ್ ಥರ ಆಗ್ತಾ ಹೋಯಿತು. ಇಷ್ಟು ಪ್ರೋಸೆಸ್ ಎಲ್ಲಿ ನಡೀತಾ ಇದೆ ಅಂದರೆ ಸಮುದ್ರದ ಒಳಗಡೆ ಲಿವಿಂಗ್ ಆರ್ಗನಿಸಮ್ಸ್ ಇತ್ತಲ್ವ, ಅದು ಡೆತ್ ಆದಮೇಲೆ ಅದು ಆರ್ಗನಿಸಮ್ಸ್ ಬಾಡಿ ಎಲ್ಲಿ ಹೋಗುತ್ತೆ, ಆ ನೀರು ಒಳಗಡೆ ತಾನೇ ಸೆಟ್ಲ್ ಆಗುತ್ತೆ. ಇಷ್ಟು ಪ್ರೋಸೆಸ್ಸು ನೀರು ಒಳಗಡೆ ನಡೀತಾ ಸ್ಟಾರ್ಟ್ ಆಯಿತು. ಅದಾದಮೇಲೆ ಏನಾಯ್ತು ಅಂದರೆ ಡಿಕಾಂಪೋಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸು ಈ ಡೆಡ್ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಡಿಕಾಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಲೇಯರ್ ಮೇಲೆ ಲೇಯರ್ ಬಂತಾ ಹೋಯ್ತಲ್ವಾ, ಸ್ಯಾಂಡು, ವಾಟರ್ ಆಮೇಲೆ ಕ್ಲೇದು ಲೇಯರು ಫಾರ್ಮ್ ಆಯ್ತಲ್ವಾ. ಆ ಲೇಯರ್ ಇದ್ದಿದೆ ಅಂದ್ಬಿಟ್ಟು ಆಕ್ಸಿಜನ್, ಅಟ್ಮಾಸ್ಫಿಯರಲ್ಲಿರೋ ಆಕ್ಸಿಜನ್ ಬಂದು ಇಲ್ಲಿ ಡೆಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ತನಕ ರೀಚ್ ಆಗಲಿಲ್ಲ. ಆವಾಗ ಡಿಕಾಂಪೋಸ್ ಮಾಡೋಕ್ಕೆ ಕಷ್ಟ ಆಯಿತು. ಆಕ್ಸಿಜನ್ ಬೇಕಲ್ವಾ, ಆಕ್ಸಿಜನ್ ಬ್ರೇಕ್ ಆಯ್ತಾ ಅಂತ ಇಲ್ಲಿ ಡಿಕಾಂಪೋಸೇಷನ್ದು ಪ್ರೊಸೆಸ್ ಕೂಡ ಅಲ್ಲೇ ನಿಂತು ಹೋಯಿತು.
ಸೇಮ್ ಪ್ರೋಸೆಸ್ ನಾವು ಫಾಸಿಲ್ ಫ್ಯೂಲ್ ಓದುವಾಗ, ಕೋಲ್ ಬಗ್ಗೆ ಓದುವಾಗ ಸೇಮ್ ಪ್ರೋಸೆಸ್ ನಡೀತು. ಬಟ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಓವರ್ ಅ ಪೀರಿಯಡ್ ಆಫ್ ಟೈಮು ಈ ಥರ ಒಂದು ಪ್ರೋಸೆಸ್ಸು ನಡೀತಾ ಹೋಯಿತು. ಡಿಕಂಪೋಸಿಂಗ್ ಪ್ರೋಸೆಸ್ಸು ಸ್ಲೋಲಿ ನಡೀತಾ ಹೋಯಿತು. ಬಟ್ ಆಕ್ಸಿಜನ್ ಅಟ್ಮಾಸ್ಫಿಯರಲ್ಲಿರೋ ಆಕ್ಸಿಜನ್ ಬ್ರೇಕ್ ಆಯ್ತು ಅಂದ್ಬಿಟ್ಟು ಡಿಕಂಪೋಸಿಂಗ್ ಪ್ರೋಸೆಸ್ ಕೂಡ ಅಲ್ಲೇ ನಿಂತು ಹೋಯಿತು. ಇವಾಗ ಏನಾಯ್ತು ಅಂದರೆ ಆ ಮರಿದು ಡೆಡ್ ಲಿವಿಂಗ್ ಆರ್ಗನಿಸಮ್ಸು ಸ್ವಲ್ಪ ಪೋರ್ಷನ್ನು ಅಲ್ಲೇ ಮಿಕ್ಕಿತ್ತಲ್ವ, ಯಾವುದು ಡಿಕಂಪೋಸ್ ಆಗದೆ ಇತ್ತಲ್ಲ ಅದು, ಅದಕ್ಕೆ ನಾವು ಡೆಡ್ ರಿಮೇನ್ಸ್ ಅಂತ ಹೇಳ್ತೀವಿ. ಈ ಡೆಡ್ ರಿಮೇನ್ಸ್ ಮೇಲೆ ಆ್ಯನ್ಏರೋಬಿಕ್ ಬ್ಯಾಕ್ಟೀರಿಯಾ ಬಂದು ಕೆಲಸ ಮಾಡುತ್ತೆ. ಆ್ಯನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಏನು? ಆ್ಯನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ಏರಲ್ಲಿ ಇದು ಲೀವ್ ಮಾಡುತ್ತೆ. ಈ ಆ್ಯನ್ಏರೋಬಿಕ್ ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡುತ್ತೆ ಡೆಡ್ ರಿಮೇನ್ಸ್ಗೆ ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸ್ಗೆ. ಈ ಡೆಡ್ ರಿಮೇನ್ಸು ಹೈ ಪ್ರೆಷರ್ ಆಮೇಲೆ ಹೈ ಟೆಂಪ್ರೇಚರ್ ಇದ್ದಿದ್ದಕ್ಕೇ ಈ ಡೆಡ್ ರಿಮೇನ್ಸು ಕನ್ವರ್ಟ್ ಆಯಿತು ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸ್ಗೆ. ಹೇಗೆ ಅಂದರೆ ಇವಾಗ ಡೆಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಲೇಯರ್ ಫಾರ್ಮ್ ಆಗ್ತಾ ಹೋಯಿತು. ಜಾಸ್ತಿ ಲೇಯರ್ ಫಾರ್ಮ್ ಆಗ್ತಾ ಏನಾಯ್ತು ಅಂದರೆ ಆ ಡೆಡ್ ರಿಮೇನ್ಸು ಒಳಗಡೆ ಅರ್ತ್ ಕ್ರಸ್ಟ್ ಒಳಗಡೆ ಹೋಗ್ತಾ ಹೋಯಿತು. ಅರ್ತ್ ಕ್ರಸ್ಟ್ ಒಳಗಡೆ ನಾವು ಎಷ್ಟು ಒಳಗಡೆ ಹೋಗ್ತೀವೋ ಅಷ್ಟು ಅಲ್ಲಿ ಹೈ ಪ್ರೆಷರ್ ಇರುತ್ತೆ, ಹೈ ಟೆಂಪ್ರೇಚರ್ ಇರುತ್ತೆ. ಹೈ ಪ್ರೆಷರ್ ಆದಮೇಲೆ ಬೀಳ್ತಾ ಏನಾಯಿತು, ಈ ಹೈ ಪ್ರೆಷರ್ ಹೇಗೆ ಬೀಳ್ತು, ಈ ಲೇಯರ್ಸ್ ಬಂತಲ್ಲ, ವಾಟರು, ಸಾಯಿಲ್ ಆಮೇಲೆ ಕ್ಲೇ, ಇದನ್ನೇ ಪ್ರೆಷರು ಅದ ಮೇಲೆ ಡೆಡ್ ರಿಮೇನ್ಸ್ ಮೇಲೆ ಬೀಳ್ತಾ ಏನಾಯ್ತು ಅಂದರೆ ಈ ಡೆಡ್ ರಿಮೇನ್ಸ್ ಬಂದು ಕನ್ವರ್ಟ್ ಆಯಿತು ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸ್ಗೆ. ಈ ಪ್ರೋಸೆಸ್ ನಡೆಯುವಾಗ ಎರಡು ರೀತಿಯ ಕನ್ವರ್ಸೇಷನ್ ನಡೀತು. ಯಾವ್ದು ಅಂದರೆ ಈ ಡೆಡ್ ರಿಮೇನ್ಸ್ ಬಂದು ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸಲ್ಲಿ ಕನ್ವರ್ಟ್ ಆಯಿತು ವಿತ್ ದ ಹೆಲ್ಪ್ ಆಫ್ ಆ್ಯನ್ಏರೋಬಿಕ್ ಬ್ಯಾಕ್ಟೀರಿಯಾ. ಇನ್ನೊಂದು ಕನ್ವರ್ಷನ್ ಯಾವುದಂದರೆ ಈ ಕ್ಲೇ ಆಮೇಲೆ ಸ್ಯಾಂಡ್ ಇತ್ತಲ್ವಾ, ಇದು ಕನ್ವರ್ಟ್ ಆಯಿತು ರಾಕ್ಸಲ್ಲಿ. ಕನ್ವರ್ಟ್ ಆಯಿತು. ಇವಾಗ ಆ ಪೆಟ್ರೋಲಿಯಮ್ಮು ಆಮೇಲೆ ನ್ಯಾಚುರಲ್ ಗ್ಯಾಸು ಎಕ್ಸ್ಟ್ರಾಕ್ಟ್ ಮಾಡಬೇಕಲ್ವಾ, ಯೂಸ್ ಮಾಡೋಕ್ಕೋಸ್ಕರ ಎಕ್ಸ್ಟ್ರಾಕ್ಟ್ ಮಾಡಿ ಆಚೆ ತರಬೇಕಲ್ಲ. ಈ ಪ್ರೋಸೆಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈ ನ್ಯಾಚುರಲ್ ಗ್ಯಾಸು ಆಮೇಲೆ ಪೆಟ್ರೋಲ್ದು ಲೇಯರ್ಸ್ ಇದೆಲ್ಲ ಸಮುದ್ರದ ಒಳಗಡೆ, ಅದು ಮೇಲ್ಗಡೆ ರಾಕ್ಸ್ದು ಫಾರ್ಮೇಷನ್ ಆಗಿದೆ. ರಾಕ್ಸ್ ದೊಡ್ಡ ರಾಕ್ಸ್ ಇದೆ, ಒಂದೆರಡು ಚಿಕ್ಕ ರಾಕ್ಸ್ ಅಲ್ಲ, ತುಂಬ ದೊಡ್ಡ ರಾಕ್ಸ್ ಇರುತ್ತೆ. ಈ ರಾಕ್ಸ್ ಹೆಂಗೆ ಫಾರ್ಮ್ ಆಯ್ತು ಅಂದರೆ ಕ್ಲೇ ಆಮೇಲೆ ಸ್ಯಾಂಡ್ ಇದೆ ಅಲ್ವಾ ಸಮುದ್ರದ ಒಳಗಡೆ, ಅದರಿಂದಾನೇ ಇದು ರಾಕ್ಸ್ ಫಾರ್ಮ್ ಆಯಿತು. ಅದು ಕೆಳಗಡೆನೆ ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸ್ ಇದೆ. ಅದು ಇವಾಗ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿ ಆಚೆ ತರೋದು ಅಂದರೆ, ನಮ್ಮ ಅರ್ತ್ ಸರ್ಫೇಸು ಕೆಲವೊಂದು ಪ್ಲೇಟ್ಸಲ್ಲಿ ಡಿವೈಡ್ ಆಗುತ್ತೆ. ಅದು ಯಾವುದ್ಯಾವುದು ಪ್ಲೇಟ್ಸ್ ಅಂತ ನೀವು ಹೈಯರ್ ಕ್ಲಾಸಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಪ್ಲೇಟ್ಸು ಕಂಟಿನ್ಯೂ ಆಗಿ ಮೂವ್ ಆಗ್ತಾ ಇರುತ್ತೆ. ಅರ್ತ್ ಮೂವ್ ಆಗುತ್ತಲ್ವಾ, ಅರ್ತ್ ಮೂವ್ಮೆಂಟಿಂದ ಈ ಆಯಿಲ್, ಪೆಟ್ರೋಲಿಯಮ್ಮು ಆಮೇಲೆ ನ್ಯಾಚುರಲ್ ಗ್ಯಾಸು ಈ ರಾಕ್ಸ್ ಸೆಂಟರಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಚಿಕ್ಕ ಡಯಾಗ್ರಾಮಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ರಾಕ್ಸ್ನ ಡ್ರಾ ಮಾಡಿದ್ದೀನಿ. ಈ ರಾಕ್ಸ್ ಕೆಳಗಡೆ ನ್ಯಾಚುರಲ್ ಗ್ಯಾಸ್ದು ಒಂದು ಲೇಯರ್ ಬರುತ್ತೆ, ಅದಕ್ಕೆ ಕೆಳಗಡೆ ಪೆಟ್ರೋಲಿಯಂದು ಲೇಯರ್ ಬರುತ್ತೆ. ಯಾಕೆ ನಾನು ಫಸ್ಟ್ ನ್ಯಾಚುರಲ್ ಗ್ಯಾಸ್ ಡ್ರಾ ಮಾಡಿದ್ದೀನಿ ರಾಕ್ಸ್ ಕೆಳಗಡೆ ಅಂದರೆ, ನ್ಯಾಚುರಲ್ ಗ್ಯಾಸು ಲೈಟ್ ವೇಟ್ ಆಗಿರುತ್ತೆ ಪೆಟ್ರೋಲಿಯಂಗಿಂತ, ಅದಕ್ಕೆ ನ್ಯಾಚುರಲ್ ಗ್ಯಾಸ್ ಮೇಲೆ ಬರುತ್ತೆ. ಪೆಟ್ರೋಲಿಯಂ ಒಂದು ಸ್ವಲ್ಪ ಹೆವಿ ಇದೆ ಅಂದ್ಬಿಟ್ಟು ಗ್ಯಾಸ್ ಕೆಳಗಡೆ ಬರುತ್ತೆ. ಇವಾಗ ಕಂಟಿನ್ಯೂಸ್ ಆಗಿ ಅರ್ತ್ ಮೂವ್ಮೆಂಟ್ ಇಂದ ಈ ನ್ಯಾಚುರಲ್ ಗ್ಯಾಸು ಆಮೇಲೆ ಪೆಟ್ರೋಲಿಯಮ್ಮು ಈ ರಾಕ್ಸ್ ಸೆಂಟರಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ರಾಕ್ಸ್ ಮಧ್ಯದಿಂದ ಸ್ಕ್ವೀಸ್ ಆಗಿ ಆಚೆ ಬರುತ್ತೆ. ಈ ಆಯಿಲ್ಲು ಈ ರಾಕ್ಸ್ ಮಧ್ಯದಿಂದ ಟ್ರ್ಯಾಪ್ ಆಗಿ ಬರುತ್ತಲ್ವಾ, ಅದಕ್ಕೆ ಪೆಟ್ರಾ ಅಂದರೆ ರಾಕ್, ಓಲಿಯಂ ಅಂದರೆ ಆಯಿಲ್, ಅದಕ್ಕೆ ಆ ವರ್ಡ್ ಪೆಟ್ರೋಲಿಯಂ ಅಂತ ಆಯಿತು. ಈ ನ್ಯಾಚುರಲ್ ಗ್ಯಾಸು ಆಮೇಲೆ ಪೆಟ್ರೋಲಿಯಮ್ಮು ಮೇಲೆ ಬರ್ತಾ ಏನಾಯಿತು, ಮೇಲ್ಗಡೆನೂ ರಾಕ್ಸ್ ಇತ್ತು, ಆ ರಾಕ್ ಸೆಂಟ್ರಲ್ಲಿ ಪೋರ್ಸ್ ಇತ್ತು. ಪೋರ್ಸ್ ಅಂದರೆ ಚಿಕ್ಕದಾಗಿ ಈ ಥರ ಹೋಲ್ಸ್ ಇತ್ತು. ಆ ಹೋಲ್ಸ್ ಹತ್ರ ಬಂದು ಏನಾಯ್ತು ಅಂದರೆ ನ್ಯಾಚುರಲ್ ಗ್ಯಾಸು ಆಮೇಲೆ ಪೆಟ್ರೋಲಿಯಮ್ಮು ತುಂಬ ಲೈಟ್ ವೇಟ್ ಆಗಿ ಇರುತ್ತೆ. ಲೈಟ್ ವೇಟ್ ಇರೋದ್ರಿಂದ ಏನಾಯ್ತು ಅಂದರೆ ಇದು ಯಾವಾಗಲೂ ಮೇಲ್ ಕಡೆ ಬರೋಕ್ಕೆ ಇದು ಟ್ರೈ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಲೂನೇ ಇರ್ಬೋದು, ಎಷ್ಟು ಲೈಟ್ ವೇಟ್ ಆಗಿ ಇರುತ್ತೆ ಬಲೂನ್ ಬ್ಲೋ ಮಾಡಿ ಕೆಳಗಡೆ ಇಟ್ಟರೆ ಅದು ಇರಲ್ಲ, ಅದು ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದು ಲೈಟ್ ವೇಟ್ ಅಲ್ವಾ, ಅದಕ್ಕೆ. ಇನ್ ದ ಸೇಮ್ ವೇ ಇಲ್ಲಿ ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸು ಲೈಟ್ ಆಗಿ ಇರೋದ್ರಿಂದ, ಆಮೇಲೆ ಈ ರಾಕ್ಸ್ ಸೆಂಟರಲ್ಲಿ ಸ್ಪೇಸಸ್ ಇರೋದ್ರಿಂದ ಈ ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸು ಮೇಲ್ ಸೈಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಈ ನ್ಯಾಚುರಲ್ ಗ್ಯಾಸು ಆಮೇಲೆ ಪೆಟ್ರೋಲಿಯಮ್ಮು ಹೆವಿ ಇದ್ದಿದ್ರೆ ಅದು ಕೆಳಗಡೆನೇ ಹೋಗಿ ಸೆಟ್ಲ್ ಆಗ್ತಾ ಇತ್ತು, ಮೇಲ್ ಸೈಡು ಬರ್ತಿರ್ಲಿಲ್ಲ. ಎಷ್ಟೇ ರಾಕ್ಸ್ ಮಧ್ಯದಲ್ಲಿ ಸ್ಪೇಸ್ ಇದ್ರೂ ಕೂಡ ಅದು ಮೇಲ್ ಸೈಡು ಬರ್ತಿರ್ಲಿಲ್ಲ. ಈ ನ್ಯಾಚುರಲ್ ಗ್ಯಾಸು ಆಮೇಲೆ ಪೆಟ್ರೋಲಿಯಮ್ಮು ಮೇಲೆ ಬರ್ತಾ ಏನಾಯಿತು ಅಂದ್ರೆ ಅಲ್ಲಿ ಅವ್ರಿಗೆ ರಾಕ್ಸ್ ಸಿಕ್ತು, ಇನ್ನೂ ಸ್ವಲ್ಪ ರಾಕ್ಸ್ ಸಿಕ್ತು. ಆ ರಾಕ್ಸಲ್ಲಿ ಕೂಡ ಪೋರ್ಸ್ ಇತ್ತು. ಆ ಪೋರ್ಸಲ್ಲಿ ಈ ನ್ಯಾಚುರಲ್ ಗ್ಯಾಸ್ ಆಮೇಲೆ ಪೆಟ್ರೋಲಿಯಮ್ಮು ಹೋಗಿಬಿಟ್ಟು ಆ ರಾಕ್ಸ್ ಮಧ್ಯದಲ್ಲಿ ಹೋಗಿ ಟ್ರ್ಯಾಪ್ ಆಯಿತು. ಟ್ರ್ಯಾಪ್ ಅಂದರೆ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು. ರಾಕ್ಸ್ ಮಧ್ಯದಲ್ಲಿ ಅಂದರೆ ಆ ರಾಕ್ಸ್ ಪೋರ್ಸ್ ಇತ್ತಲ್ಲ, ಅದು ಹೋಲ್ಸ್ ಆಗಿರ್ತಲ್ಲ, ಅದು ಒಳಗಡೆ.
ಈ ಥರ ಒಂದು ಪೋರ್ಸ್ ಆಗಿರೋ ರಾಕ್ಸ್ಗೆ ನಾವು ಇಂಪರ್ವಿಯಸ್ ರಾಕ್ಸ್ ಅಂತ ಹೇಳ್ತೀವಿ. ಇವಾಗ ಲೊಕೇಶನ್ ಸರ್ಚ್ ಮಾಡಿ ಯಾವ ಕಡೆ ನಮಗೆ ಪೆಟ್ರೋಲಿಯಂ ಸಿಗುತ್ತೆ, ಯಾವ ಕಡೆ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ, ಆ ಕಡೆ ಉದ್ದುದಾಗಿ ಆಯಿಲ್ ವೆಲ್ಸ್ನ ಮಾಡ್ತಾರೆ. ಲ್ಯಾಂಡ್ ಮೇಲೆ ಕೂಡ, ಆಮೇಲೆ ಓಷನ್ ಒಳಗಡೆ ಕೂಡ. ಇದೆಲ್ಲ ಓಷನ್ ಒಳಗಡೆ ನಡೀತಾ ಇದೆ ಅಲ್ಲ, ಅದಕ್ಕೆ ಎಲ್ಲಿ ತನಕ ಮಾಡ್ತಾರೆ ಅಂದರೆ ಇಂಪರ್ವಿಯಸ್ ರಾಕ್ಸ್ ತನಕ. ಇಂಪರ್ವಿಯಸ್ ರಾಕ್ಸ್ ಹತ್ರ ವೆಲ್ಸ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಆಯಿಲ್ ವೆಲ್ ಅಂತ ಹೇಳ್ತೀವಿ. ಇವಾಗ ಈ ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸು ಫಾರ್ಮೇಷನ್ ಆಗ್ತಾ ಇರೋ ಜಾಗದಿಂದ ಮೇಲ್ಮಟ್ಟಿಗೆ ಬಂದಿದೆ. ಇಲ್ಲಿಂದ ಹ್ಯೂಮನ್ ಬೀಯಿಂಗ್ಸು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಅದಕ್ಕೆ ಪೆಟ್ರೋಲಿಯಂ ಆಮೇಲೆ ನ್ಯಾಚುರಲ್ ಗ್ಯಾಸು ಈ ಥರ ಒಂದು ವಿಯರ್ಡ್ ಜಾಗದಲ್ಲಿ ಸಿಗುತ್ತೆ. ಯಾಕೆಂದರೆ ಅದು ಫಾರ್ಮೇಷನ್ನೇ ಈ ಥರ ಒಂದು ಜಾಗದಲ್ಲಿ ನಡೆಯುತ್ತಲ್ಲ, ಅದಕ್ಕೆ. ಇವಾಗ ಪೆಟ್ರೋಲಿಯಂ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಈ ಪೆಟ್ರೋಲಿಯಂ ಒಳಗಡೆ ತುಂಬ ಕಂಪೌಂಡ್ಸ್ ಇರುತ್ತೆ. ಈ ಕಂಪೌಂಡ್ಸು ರಿಫೈನ್ ಮಾಡಿ ಆಚೆ ತೆಗಿತಾರೆ. ಸೊ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ ಬಗ್ಗೆ ವಿ ಶಾಲ್ ಡಿಸ್ಕಸ್ ಅಬೌಟ್ ಇನ್ ಅಪ್ಕಮಿಂಗ್ ಸೆಷನ್.